ಇನ್ನು ನಟ ದರ್ಶನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಈಗಾಗಲೇ ದರ್ಶನ್ ಒಂದು ವಿಡಿಯೋ ಸಂದೇಶದ ಮೂಲಕ ಈ ಸಾರಿ ಹುಟ್ಟುಹಬ್ಬ ಆಚರಿಸಿಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ತಮ್ಮ ಅಭಿಮಾನಿಗಳಿಗೆ ಸಂದೇಶ ಕಳಿಸುವಂತಹ ಕೆಲಸ ಕೂಡ ನಟ ದರ್ಶನ್ ಇಂದ ಆಗಿತ್ತು. ರೇಣುಕಸ್ವಾಮಿ ಕೊಲೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಕೊಲೆ ಆರೋಪಿ ನಟ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹೈಕೋರ್ಟ್ ಇಂದ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ದರ್ಶನ್ ಜಿಂಗಾಲಾಲ. ಅನಾರೋಗ್ಯದ ಹಿನ್ನೆಲೆ ದರ್ಶನ್ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇಲ್ಲ. ಅವರು ಮೊನ್ನೆ ಆ ವಿಡಿಯೋದಲ್ಲೂ ಹೇಳ್ತಾ ಇದ್ರು, ನನಗೆ ಸಿಕ್ಕಾಪಟ್ಟೆ ಬೆನ್ನೋವಿನ ಪ್ರಾಬ್ಲಮ್ಮು, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ನನಗಿರುವಂಥ ಪ್ರಾಬ್ಲಮ್ಗೆ ಬೆನ್ನೋವಿನ ಆಪರೇಷನ್ ಫಿಕ್ಸ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇನ್ನು ಈಗ ನೀವು ಏನು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಇದು RR ನಗರದ ದರ್ಶನ್ ಮನೆ. ಅವ್ರ ಮನೆ ಮುಂಭಾಗ ಅಭಿಮಾನಿಗಳು ಬರ್ತಾ ಇದ್ದಾರೆ, ಬಂದು ಪೂಜೆ ಮಾಡ್ತಾ ಇದ್ದಾರೆ, ತಮ್ಮ ನೆಚ್ಚಿನ ನಟನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆದರೆ ದರ್ಶನ್ ಮನೆಯಲ್ಲಿಲ್ಲ. ಇನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಈ ಫೋಟೋನ ಹಂಚಿಕೊಳ್ಳೋದರ ಮೂಲಕ. ತುಂಬ ಖುಷಿಯಾಗುತ್ತೆ ಮೇಡಮ್. ನಮ್ಮ ಬಾಸ್ ಬರ್ತಡೇ ಅಂದರೆ ನಮ್ಗೆ ಒಂಥರ ಹಬ್ಬನೇ. ನಮ್ಮ ಮಂಡ್ಯದಿಂದ ಬಂದಿರೋದು. ತುಂಬ ನೆನ್ನೆ ಮೊನ್ನೆಲ್ಲ ನಿದ್ದೆಲ್ಲ ಕಾಯ್ತಾ ಬಂದು ಯಾವಾಗ ಬರುತ್ತೆ 16 ಅಂತ. ಅದಕ್ಕೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಫೀಲಿಂಗ್ ಆಗುತ್ತೆ. ಬಟ್ ಅವ್ರು ಬಂದು ಸಿಗ್ತಿದ್ರು, ಯಾವಾಗಲೂ ಕೈ ಕೊಟ್ಟು ಕಳಿಸ್ತಿದ್ರು. ಬಟ್ ಈಗ ಒಂಥರ ಫೀಲ್ ಆಗುತ್ತೆ, ಎಲ್ಲಿ ಹೇಗಿದ್ದಾರೆ ಅಂತ. ಬಟ್ ಬಾಸ್ ಬಂದಿರೋದೇ ಒಂಥರ ಖುಷಿ ಆಗುತ್ತೆ. ಇನ್ನು ನೋಡಿದ್ರೆ ಇನ್ನೂ ಹೆಚ್ಚಾಗುತ್ತೆ ಮೇಡಮ್. ಲಾಸ್ಟ್ ಟೈಮ್ ಬಂದಿದೆ ಮೇಡಮ್, ಬಂದಿದ್ದೆ. ಅದು ಬೇಜಾರಾಯಿತು. ಸಿಕ್ಕಿದ್ರೆ ಇನ್ನೂ ಒಂಥರ ದೇವ್ರು ನೋಡ್ದಂಗೆ ಆಯ್ತಿತ್ತು, ದರ್ಶನ ಮಾಡ್ದಂಗೆ ಆಯ್ತಿತ್ತು. ಸಿಗ್ತೀನಿ ಅಂತ ಹೇಳಿದರೆ ನೋಡೋಣ, ವೇಟ್ ಮಾಡಬೇಕು. ನಮ್ಮ ಬಾಸ್ ವಿಶ್ವಾಪಿ ಬರ್ತಡೆ, ಮೈ ಬಾಸ್ ಯಾವಾಗಲೂ ಚೆನ್ನಾಗಿ 100 ಕಾಲ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ. ಮೇಡಮ್, ನಾವಂತೂ ಕಟ್ಟಾಭಿಮಾನಿಗಳು. ನಾವು ಬಂದಿರೋದು ಬಳ್ಳಾರಿಯಿಂದ. ನನ್ನ ಹೆಸರು ಉಮಾ ಅಂತ. ಡಿವೋಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಸರ್ ಹೇಳಿದರು ಬರಬೇಡ್ರಿ, ನನಗೆ ಹೆಲ್ತ್ ಇಶ್ಯೂ ಐತಿ, ಈ ಸತಿ ಸಿಗಲ್ಲ, ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ. ಸೊ ಆದರೂ ಡಿವೋಸ್ಗೋಸ್ಕರ ನಾವೊಂದು ಕವನ ಬರೆದಿದ್ದೀನಿ. ಸರ್, ಭಕ್ತಿ ದೇವರಿಗಾಗಿ, ಉಸಿರು ಹೆತ್ತವರಿಗಾಗಿ, ಸ್ನೇಹ ಸ್ನೇಹಿತರಿಗಾಗಿ, ಪ್ರೀತಿ ಪ್ರೀತರಿಗಾಗಿ, ಆದರೆ ಅಭಿಮಾನ ಯಾವತ್ತಿದ್ರೂ ನಮ್ಮ ಡಿವೋಸ್ಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು BTSL ಸೀಟು ಬೆಂಗಳೂರಲ್ಲಿ ಸೈಟ್, ನಮ್ಮ ಡಿವೋಸ್ ಹುಡುಗರ ಹಟ್ಟ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರೋಕೆ ಜೈ ಡಿವೋಸ್. ಮೇಡಮ್, ನಾವಂತೂ ಕಟ್ಟಾಭಿಮಾನಿಗಳು. ನಾವು ಬಂದಿರೋದು ಬಳ್ಳಾರಿಯಿಂದ. ನನ್ನ ಹೆಸರು ಉಮಾ ಅಂತ. ಡಿವೋಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಸರ್ ಹೇಳಿದರು ಬರಬೇಡ್ರಿ, ನನಗೆ ಹೆಲ್ತ್ ಇಶ್ಯೂ ಐತಿ, ಈ ಸತಿ ಸಿಗಲ್ಲ, ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ. ಸೊ ಆದರೂ ಡಿವೋಸ್ಗೋಸ್ಕರ ನಾವೊಂದು ಕವನ ಬರೆದಿದ್ದೀನಿ. ಸರ್, ಭಕ್ತಿ ದೇವರಿಗಾಗಿ, ಉಸಿರು ಹೆತ್ತವರಿಗಾಗಿ, ಸ್ನೇಹ ಸ್ನೇಹಿತರಿಗಾಗಿ, ಪ್ರೀತಿ ಪ್ರೀತರಿಗಾಗಿ, ಆದರೆ ಅಭಿಮಾನ ಯಾವತ್ತಿದ್ರೂ ನಮ್ಮ ಡಿವೋಸ್ಗಾಗಿ ಹೇಳಕ್ಕೆ. ಇವತ್ತು ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸ್ವಲ್ಪ ಬೇಜಾರು. ಬಾಸ್ ನೋಡೋಕ್ಕಾಗಿಲ್ಲ ನಮಗೆ. ಬಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಇಲ್ಲಪ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸಿಗಲ್ಲ, ಯಾರು ಬೇಜಾರಾಗಬೇಡಿ, ಬರಬೇಡಿ ಅಂತ. ಬಟ್ ಅಲ್ಲಿ ಏನೋ ಅವ್ರು ಇರಲಿ, ಸಿಗಲೇ ಇರಲಿ, ಬಟ್ ಬರಬೇಕು. ಪ್ರತಿ ವರ್ಷ ಬರ್ತೀವಿ, ಅದೇ ಥರನೇ ಈ ವರ್ಷ ಬಂದಿದ್ದೀವಿ. ಬಾಸ್ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರ ಮನೆ ನೋಡಿದ್ದೀವಿ, ಸಾಕು. ಖುಷಿ ಆಯ್ತು, ನಮಗೇನು ತೊಂದರೆ ಇಲ್ಲ. ಇನ್ನು ನಟ ದರ್ಶನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಈಗಾಗಲೇ ದರ್ಶನ್ ಒಂದು ವಿಡಿಯೋ ಸಂದೇಶದ ಮೂಲಕ ಈ ಸಾರಿ ಹುಟ್ಟುಹಬ್ಬ ಆಚರಿಸಿಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ತಮ್ಮ ಅಭಿಮಾನಿಗಳಿಗೆ ಸಂದೇಶ ಕಳಿಸುವಂತಹ ಕೆಲಸ ಕೂಡ ನಟ ದರ್ಶನ್ ಇಂದ ಆಗಿತ್ತು. ರೇಣುಕಸ್ವಾಮಿ ಕೊಲೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಕೊಲೆ ಆರೋಪಿ ನಟ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹೈಕೋರ್ಟ್ ಇಂದ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ದರ್ಶನ್ ಜಿಂಗಾಲಾಲ. ಅನಾರೋಗ್ಯದ ಹಿನ್ನೆಲೆ ದರ್ಶನ್ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇಲ್ಲ. ಅವರು ಮೊನ್ನೆ ಆ ವಿಡಿಯೋದಲ್ಲೂ ಹೇಳ್ತಾ ಇದ್ರು, ನನಗೆ ಸಿಕ್ಕಾಪಟ್ಟೆ ಬೆನ್ನೋವಿನ ಪ್ರಾಬ್ಲಮ್ಮು, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ನನಗಿರುವಂಥ ಪ್ರಾಬ್ಲಮ್ಗೆ ಬೆನ್ನೋವಿನ ಆಪರೇಷನ್ ಫಿಕ್ಸ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇನ್ನು ಈಗ ನೀವು ಏನು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಇದು RR ನಗರದ ದರ್ಶನ್ ಮನೆ. ಅವ್ರ ಮನೆ ಮುಂಭಾಗ ಅಭಿಮಾನಿಗಳು ಬರ್ತಾ ಇದ್ದಾರೆ, ಬಂದು ಪೂಜೆ ಮಾಡ್ತಾ ಇದ್ದಾರೆ, ತಮ್ಮ ನೆಚ್ಚಿನ ನಟನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆದರೆ ದರ್ಶನ್ ಮನೆಯಲ್ಲಿಲ್ಲ.
ಇನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಈ ಫೋಟೋನ ಹಂಚಿಕೊಳ್ಳೋದರ ಮೂಲಕ. ತುಂಬ ಖುಷಿಯಾಗುತ್ತೆ ಮೇಡಮ್. ನಮ್ಮ ಬಾಸ್ ಬರ್ತಡೇ ಅಂದರೆ ನಮಗೆ ಒಂಥರ ಹಬ್ಬನೇ. ನಮ್ಮ ಮಂಡ್ಯದಿಂದ ಬಂದಿರೋದು. ತುಂಬ ನೆನ್ನೆ ಮೊನ್ನೆಲ್ಲ ನಿದ್ದೆಲ್ಲ ಕಾಯ್ತಕೊಂಡ್ವಿ, ಯಾವಾಗ ಬರುತ್ತೆ 16 ಅಂತ. ಅದಕ್ಕೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಫೀಲಿಂಗ್ ಆಗುತ್ತೆ. ಬಟ್ ಅವ್ರು ಬಂದು ಸಿಗ್ತಿದ್ರು, ಯಾವಾಗಲೂ ಕೈ ಕೊಟ್ಟು ಕಳಿಸ್ತಿದ್ರು. ಬಟ್ ಈ ಒಂಥರ ಫೀಲ್ ಆಗುತ್ತೆ, ಎಲ್ಲಿ ಹೇಗಿದ್ದಾರೆ ಅಂತ. ಬಟ್ ಬಾಸ್ ಬಂದಿರೋದೇ ಒಂಥರ ಖುಷಿ ಆಗುತ್ತೆ. ಇನ್ನು ನೋಡಿದ್ರೆ ಇನ್ನೂ ಹೆಚ್ಚಾಗ್ತಾ ಆಗುತ್ತೆ ಮೇಡಮ್. ಲಾಸ್ಟ್ ಟೈಮ್ ಬಂದಿದೆ ಮೇಡಮ್, ಬಂದಿದ್ದೆ. ಅದು ಬೇಜಾರಾಯಿತು. ಸಿಕ್ಕಿದ್ರೆ ಇನ್ನೂ ಒಂಥರ ದೇವ್ರು ನೋಡ್ದಂಗೆ ಆಯ್ತಿತ್ತು, ದರ್ಶನ ಮಾಡ್ದಂಗೆ ಆಯ್ತಿತ್ತು. ಸಿಗ್ತೀನಿ ಅಂತ ಹೇಳಿದರೆ ನೋಡೋಣ, ವೆಯ್ಟ್ ಮಾಡಬೇಕು. ನಮ್ಮ ಬಾಸ್ ಅನ್ನೋದು ವಿಶ್ವಾಪಿ ಬರ್ತಡೆ. ಮೈ ಬಾಸ್ ಯಾವಾಗಲೂ ಚೆನ್ನಾಗಿ 100 ಕಾಲ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ. ಮೇಡಮ್ ನಾವಂತೂ ಕಟ್ಟಾಭಿಮಾನಿಗಳು. ನಾವು ಬಂದಿರೋದು ಬಳ್ಳಾರಿಯಿಂದ. ನನ್ನ ಹೆಸರು ಉಮಾ ಅಂತ. ಡಿವೋಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಸರ್ ಹೇಳಿದರು ಬರಬೇಡ್ರಿ, ನನಗೆ ಹೆಲ್ತ್ ಇಶ್ಯೂ ಐತಿ, ಈ ಸತಿ ಸಿಗಲ್ಲ, ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ. ಸೊ ಆದರೂ ಡಿವೋಸ್ಗೋಸ್ಕರ ನಾವೊಂದು ಕವನ ಬರೆದಿದ್ದೀನಿ. ಸರ್, ಭಕ್ತಿ ದೇವರಿಗಾಗಿ, ಉಸಿರು ಹೆತ್ತವರಿಗಾಗಿ, ಸ್ನೇಹ ಸ್ನೇಹಿತರಿಗಾಗಿ, ಪ್ರೀತಿ ಪ್ರೀತರಿಗಾಗಿ, ಆದರೆ ಅಭಿಮಾನ ಯಾವತ್ತಿದ್ರೂ ನಮ್ಮ ಡಿವೋಸ್ಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು BTSL ಸೀಟು ಬೆಂಗಳೂರಲ್ಲಿ ಸೈಟ್, ನಮ್ಮ ಡಿವೋಸ್ ಹುಡುಗರ ಹಟ್ಟ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರೋಕೆ ಜೈ ಡಿವೋಸ್. ಮೇಡಮ್ ನಾವಂತೂ ಕಟ್ಟಾಭಿಮಾನಿಗಳು. ನಾವು ಬಂದಿರೋದು ಬಳ್ಳಾರಿಯಿಂದ. ನನ್ನ ಹೆಸರು ಉಮಾ ಅಂತ. ಡಿವೋಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಸರ್ ಹೇಳಿದರು ಬರಬೇಡ್ರಿ, ನನಗೆ ಹೆಲ್ತ್ ಇಶ್ಯೂ ಐತಿ, ಈ ಸತಿ ಸಿಗಲ್ಲ, ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ. ಸೊ ಆದರೂ ಡಿವೋಸ್ಗೋಸ್ಕರ ನಾವೊಂದು ಕವನ ಬರೆದಿದ್ದೀನಿ. ಸರ್, ಭಕ್ತಿ ದೇವರಿಗಾಗಿ, ಉಸಿರು ಹೆತ್ತವರಿಗಾಗಿ, ಸ್ನೇಹ ಸ್ನೇಹಿತರಿಗಾಗಿ, ಪ್ರೀತಿ ಪ್ರೀತರಿಗಾಗಿ, ಆದರೆ ಅಭಿಮಾನ ಯಾವತ್ತಿದ್ರೂ ನಮ್ಮ ಡಿವೋಸ್ಗಾಗಿ ಹೇಳಕ್ಕೆ. ಇವತ್ತು ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸ್ವಲ್ಪ ಬೇಜಾರು. ಬಾಸ್ ನೋಡೋಕ್ಕಾಗಿಲ್ಲ ನಮಗೆ. ಬಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಇಲ್ಲಪ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸಿಗಲ್ಲ, ಯಾರು ಬೇಜಾರಾಗಬೇಡಿ, ಬರಬೇಡಿ ಅಂತ. ಬಟ್ ಅಲ್ಲಿ ಏನೋ ಅವ್ರು ಇರಲಿ, ಸಿಗಲೇ ಇರಲಿ, ಬಟ್ ಬರಬೇಕು. ಪ್ರತಿ ವರ್ಷ ಬರ್ತೀವಿ, ಅದೇ ಥರನೇ ಈ ವರ್ಷ ಬಂದಿದ್ದೀವಿ. ಬಾಸ್ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರ ಮನೆ ನೋಡಿದ್ದೀವಿ, ಸಾಕು. ಖುಷಿ ಆಯ್ತು, ನಮಗೇನು ತೊಂದರೆ ಇಲ್ಲ. ಇನ್ನು ನಟ ದರ್ಶನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಈಗಾಗಲೇ ದರ್ಶನ್ ಒಂದು ವಿಡಿಯೋ ಸಂದೇಶದ ಮೂಲಕ ಈ ಸಾರಿ ಹುಟ್ಟುಹಬ್ಬ ಆಚರಿಸಿಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ತಮ್ಮ ಅಭಿಮಾನಿಗಳಿಗೆ ಸಂದೇಶ ಕಳಿಸುವಂತಹ ಕೆಲಸ ಕೂಡ ನಟ ದರ್ಶನ್ ಇಂದ ಆಗಿತ್ತು. ರೇಣುಕಸ್ವಾಮಿ ಕೊಲೆ ಆದ ನಂತರ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಕೊಲೆ ಆರೋಪಿ ನಟ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹೈಕೋರ್ಟ್ ಇಂದ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ದರ್ಶನ್ ಜಿಂಗಾಲಾಲ. ಅನಾರೋಗ್ಯದ ಹಿನ್ನೆಲೆ ದರ್ಶನ್ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇಲ್ಲ. ಅವರು ಮೊನ್ನೆ ಆ ವಿಡಿಯೋದಲ್ಲೂ ಹೇಳ್ತಾ ಇದ್ರು, ನನಗೆ ಸಿಕ್ಕಾಪಟ್ಟೆ ಬೆನ್ನೋವಿನ ಪ್ರಾಬ್ಲಮ್ಮು, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ನನಗಿರುವಂಥ ಪ್ರಾಬ್ಲಮ್ಗೆ ಬೆನ್ನೋವಿನ ಆಪರೇಷನ್ ಫಿಕ್ಸ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಇನ್ನು ಈಗ ನೀವು ಏನು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಇದು RR ನಗರದ ದರ್ಶನ್ ಮನೆ. ಅವ್ರ ಮನೆ ಮುಂಭಾಗ ಅಭಿಮಾನಿಗಳು ಬರ್ತಾ ಇದ್ದಾರೆ, ಬಂದು ಪೂಜೆ ಮಾಡ್ತಾ ಇದ್ದಾರೆ, ತಮ್ಮ ನೆಚ್ಚಿನ ನಟನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಆದರೆ ದರ್ಶನ್ ಮನೆಯಲ್ಲಿಲ್ಲ. ಇನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಈ ಫೋಟೋನ ಹಂಚಿಕೊಳ್ಳೋದರ ಮೂಲಕ. ತುಂಬ ಖುಷಿಯಾಗುತ್ತೆ ಮೇಡಮ್. ನಮ್ಮ ಬಾಸ್ ಬರ್ತಡೇ ಅಂದರೆ ನಮಗೆ ಒಂಥರ ಹಬ್ಬನೇ. ನಮ್ಮ ಮಂಡ್ಯದಿಂದ ಬಂದಿರೋದು. ತುಂಬ ನೆನ್ನೆ ಮೊನ್ನೆಲ್ಲ ನಿದ್ದೆಲ್ಲ ಕಾಯ್ತಕೊಂಡ್ವಿ, ಯಾವಾಗ ಬರುತ್ತೆ 16 ಅಂತ. ಅದಕ್ಕೋಸ್ಕರ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಫೀಲಿಂಗ್ ಆಗುತ್ತೆ. ಬಟ್ ಅವ್ರು ಬಂದು ಸಿಗ್ತಿದ್ರು, ಯಾವಾಗಲೂ ಕೈ ಕೊಟ್ಟು ಕಳಿಸ್ತಿದ್ರು. ಬಟ್ ಈ ಒಂಥರ ಫೀಲ್ ಆಗುತ್ತೆ, ಎಲ್ಲಿ ಹೇಗಿದ್ದಾರೆ ಅಂತ. ಬಟ್ ಬಾಸ್ ಬಂದಿರೋದೇ ಒಂಥರ ಖುಷಿ ಆಗುತ್ತೆ. ಇನ್ನು ನೋಡಿದ್ರೆ ಇನ್ನೂ ಹೆಚ್ಚಾಗ್ತಾ ಆಗುತ್ತೆ ಮೇಡಮ್. ಲಾಸ್ಟ್ ಟೈಮ್ ಬಂದಿದೆ ಮೇಡಮ್, ಬಂದಿದ್ದೆ. ಅದು ಬೇಜಾರಾಯಿತು. ಸಿಕ್ಕಿದ್ರೆ ಇನ್ನೂ ಒಂಥರ ದೇವ್ರು ನೋಡ್ದಂಗೆ ಆಯ್ತಿತ್ತು, ದರ್ಶನ ಮಾಡ್ದಂಗೆ ಆಯ್ತಿತ್ತು. ಸಿಗ್ತೀನಿ ಅಂತ ಹೇಳಿದರೆ ನೋಡೋಣ, ವೆಯ್ಟ್ ಮಾಡಬೇಕು. ನಮ್ಮ ಬಾಸ್ ಅನ್ನೋದು ವಿಶ್ವಾಪಿ ಬರ್ತಡೇ. ಮೈ ಬಾಸ್ ಯಾವಾಗಲೂ ಚೆನ್ನಾಗಿ 100 ಕಾಲ ಚೆನ್ನಾಗಿರ್ಬೇಕು ಅಂತ ಹೇಳ್ತೀನಿ. ಮೇಡಮ್ ನಾವಂತೂ ಕಟ್ಟಾಭಿಮಾನಿಗಳು. ನಾವು ಬಂದಿರೋದು ಬಳ್ಳಾರಿಯಿಂದ. ನನ್ನ ಹೆಸರು ಉಮಾ ಅಂತ. ಡಿವೋಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಸರ್ ಹೇಳಿದರು ಬರಬೇಡ್ರಿ, ನನಗೆ ಹೆಲ್ತ್ ಇಶ್ಯೂ ಐತಿ, ಈ ಸತಿ ಸಿಗಲ್ಲ, ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ. ಸೊ ಆದರೂ ಡಿವೋಸ್ಗೋಸ್ಕರ ನಾವೊಂದು ಕವನ ಬರೆದಿದ್ದೀನಿ.
ಸರ್ ಭಕ್ತಿ ದೇವರಿಗಾಗಿ, ಉಸಿರು ಹೆತ್ತವರಿಗಾಗಿ, ಸ್ನೇಹ ಸ್ನೇಹಿತರಿಗಾಗಿ, ಪ್ರೀತಿ ಪ್ರೀತರಿಗಾಗಿ, ಆದರೆ ಅಭಿಮಾನ ಯಾವತ್ತಿದ್ರೂ ನಮ್ಮ ಡಿ ಬಾಸ್ಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು BTSL ಸೀಟು ಬೆಂಗಳೂರಲ್ಲಿ ಸೈಟ್ ನಮ್ಮ ಡಿ ಬಾಸ್ ಹುಡುಗರ ಹಟ್ಟ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಜೈ ಡಿ ಬಾಸ್. ಮೇಡಮ್ ನಾವಂತೂ ಕಟ್ಟಾಭಿಮಾನಿಗಳು. ನಾವು ಬಂದಿರೋದು ಬಳ್ಳಾರಿಯಿಂದ. ನನ್ನ ಹೆಸರು ಉಮಾ ಅಂತ. ಡಿ ಬಾಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಸರ್ ಹೇಳಿದರು ಬರಬೇಡ್ರಿ, ನನಗೆ ಹೆಲ್ತ್ ಇಶ್ಯೂ ಐತಿ, ಈ ಸತಿ ಸಿಗಲ್ಲ, ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ. ಸೊ ಆದರೂ ಡಿ ಬಾಸ್ಗೋಸ್ಕರ ನಾವೊಂದು ಕವನ ಬರೆದಿದ್ದೀನಿ ಸರ್. ಭಕ್ತಿ ದೇವರಿಗಾಗಿ, ಉಸಿರು ಹೆತ್ತವರಿಗಾಗಿ, ಸ್ನೇಹ ಸ್ನೇಹಿತರಿಗಾಗಿ, ಪ್ರೀತಿ ಪ್ರೀತರಿಗಾಗಿ, ಆದರೆ ಅಭಿಮಾನ ಯಾವತ್ತಿದ್ರೂ ನಮ್ಮ ಡಿ ಬಾಸ್ಗಾಗಿ ಹೇಳಕ್ಕೆ. ಇವತ್ತು ಅಲ್ಲಿಂದ ಅಷ್ಟು ದೂರದಿಂದ ಬಂದಿದ್ದಕ್ಕೂ ಸ್ವಲ್ಪ ಬೇಜಾರು. ಬಾಸ್ ನೋಡೋಕ್ಕಾಗಿಲ್ಲ ನಮಗೆ. ಬಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಇಲ್ಲಪ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸಿಗಲ್ಲ, ಯಾರು ಬೇಜಾರಾಗಬೇಡಿ, ಬರಬೇಡಿ ಅಂತ. ಬಟ್ ಅಲ್ಲಿ ಏನೋ ಅವ್ರು ಇರಲಿ, ಸಿಗಲೇ ಇರಲಿ, ಬಟ್ ಬರಬೇಕು. ಪ್ರತಿ ವರ್ಷ ಬರ್ತೀವಿ, ಅದೇ ಥರನೇ ಈ ವರ್ಷ ಬಂದಿದ್ದೀವಿ. ಬಾಸ್ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರ ಮನೆ ನೋಡಿದ್ದೀವಿ, ಸಾಕು, ಖುಷಿ ಆಯ್ತು, ನಮಗೇನು ತೊಂದರೆ ಇಲ್ಲ.